ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 71ನೇ ಅಧ್ಯಾಯ 6ನೇ ವಾಕ್ಯ. ನಾನು ಹುಟ್ಟಿದಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತದಿಂದ ನನ್ನ ಉದ್ಧಾರಕನು ನೀನೆ. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಹುಟ್ಟಿದಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತನಿಂದ ನನ್ನ ಉದ್ಧಾರಕನು ನೀನೆ. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ ಎಂಬುದಾಗಿ. ಪ್ರಿಯರಾದವರೇ, ನಾವು ಹುಟ್ಟಿದ್ರಿಂದ ಯಾರ ಮೇಲೆ ಹಾತ್ಕೊಂಡಿದ್ದೇವೆ? ನಮ್ಮ ಜೀವಿತದಲ್ಲಿ ನಿಜವಾಗಿ ನಾವು ಗಮನಿಸುವುದಾದ್ರೆ ಮನುಷ್ಯರು ಅನೇಕರ ಮೇಲೆ ನಾವು ಹಾತುಕೊಳ್ಳುತ್ತೇವೆ. ಹುಟ್ಟಿದಾಗ ತಂದೆ ತಾಯಿಗಳನ್ನ ಹಾತುಕೊಳ್ಳುತ್ತೇವೆ, ಬೆಳೀತಾ ಬೆಳೀತಾ ಅಣ್ಣ ತಮ್ಮಂದರನ್ನ ಹಾತುಕೊಳ್ಳುತ್ತೇವೆ, ಹಾಗೆ ದೊಡ್ಡವರಾದ ಮೇಲೆ ನಮ್ಮ ಕೆಲಸಗಳನ್ನ ಹಾತುಕೊಳ್ಳುತ್ತೇವೆ. ಈ ರೀತಿಯಲ್ಲಿ ಅನೇಕರ ಮೇಲೆ ನಾವು ಮನುಷ್ಯರ ಮೇಲೆ ಆತುಕೊಳ್ಳುವುದನ್ನ ಗಮನಿಸಿದ್ದೇವೆ. ಆದ್ರೆ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಾನು ಹುಟ್ಟಿದಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ದೇವರನ್ನೇ ಆತುಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಯಾರೂ ಸಹ ಶಾಶ್ವತ ಅಲ್ಲ. ಯಾವುದೇ ಮನುಷ್ಯರಾಗಿರ್ಬೋದು, ನೀವು ಪ್ರೀತಿಸಿದವರಾಗಿರ್ಬೋದು, ನೀವು ಅತಿ ಹೆಚ್ಚಾಗಿ ನಂಬಿದವರಾಗಿರ್ಬೋದು, ಯಾರೂ ಸಹ ನಿಮಗೆ ಕೊನೆಯವರೆಗೂ ಇರ್ತಾರೆ ಎಂಬುದಕ್ಕೆ ಗ್ಯಾರಂಟಿ ಇಲ್ಲ. ಅವ್ರ ಕೊನೆಯವರೆಗೂ ಸಹ ಇರೋದಿಲ್ಲ. ಯಾಕಂದ್ರೆ ನಮ್ಮ ಉದ್ಧಾರಕನು, ನಮ್ಮ ಜೊತೆ ಇರುವವನು ಆತನೊಬ್ಬನು ಮಾತ್ರವೇ, ಅದು ಯೇಸು ಕ್ರಿಸ್ತನು ಮಾತ್ರವೇ. ಅದಕ್ಕೆ ದಾವೀದನು ಈ ರೀತಿಯಲ್ಲಿ ಹೇಳ್ತಿದ್ದಾನೆ, ನಾನು ಹುಟ್ಟಿದಿಂದ ನಿನ್ನನ್ನೇ ಹಾತುಕೊಂಡಿದ್ದೇನೆ, ತಾಯಿ ಎತ್ತಿಂದ ನೀನೇ ನನ್ನ ಉದ್ಧಾರಕನು ಎಂಬುದಾಗಿ. ನನ್ನ ಉದ್ಧಾರಕನು ನೀನೇ ಸ್ವಾಮಿ ಎಂಬುದಾಗಿ ಆತನ ಹೇಳ್ತಾನೆ. ನಮ್ಮನ್ನು ಉದ್ಧರಿಸುವ ದೇವರು ಅಂದ್ರೆ, ನಮ್ಮನ್ನು ಉದ್ಧಾರ ಮಾಡುವಂತ ದೇವರು ಒಬ್ಬನು ಈ ಲೋಕದಲ್ಲಿ ಇದ್ದಾನಂದ್ರೆ ಅದು ಯೇಸು ಕ್ರಿಸ್ತನು ಮಾತ್ರವೇ. ನಾನು ಹಿಗ್ಗುತ್ತಿರುವುದು ನಿನ್ನಲ್ಲಿ ಅಂದ್ರೆ, ನಾವು ಸಂತೋಷ ಪಡುವುದು ಯಾರಲ್ಲಿ ಸಂತೋಷ ಪಡ್ತಾ ಇದ್ದೇವೆ? ದೇವರಲ್ಲಿ ಮಾತ್ರವೇ ಸಂತೋಷ ಪಡಬೇಕೆಂಬುದಾಗಿ ಇಲ್ಲಿ ದೇವರ ಆತ್ಮನು, ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ. ದೇವರ ಆತ್ಮನ ಮುಖಾಂತರ, ದಾವೀದರ ಮುಖಾಂತರ ದೇವರ ಆತ್ಮನು ಬರೆಯಲ್ಪಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ನಾವು ಯಾರನ್ನ ನಂಬಿದ್ದೇವೆ? ನಮ್ಮ ಜೀವಿತದಲ್ಲಿ ನಾವು ಮನುಷ್ಯರನ್ನ ನಂಬಿದ್ದೇವಾ? ಹಣಕಾಸುಗಳನ್ನು ನಂಬಿದ್ದೇವಾ? ಅಥವಾ ನಮ್ಮ ಸ್ವಂತ ಬಲಗಳನ್ನು ನಂಬಿದ್ದೇವಾ? ನಾವು ನಂಬಿದವರನ್ನ ನಂಬಿದ್ದೇವಾ? ನಾವು ಪ್ರೀತಿಸಿದವರನ್ನ ನಂಬಿದ್ದೇವಾ? ಇದು ಯಾವುದೂ ಸಹ ಶಾಶ್ವತ ಅಲ್ಲ. ಇದು ಯಾವುದೂ ಸಹ ನಿಮ್ಮ ಜೊತೆ ಕೊನೆಯವರೆಗೂ ಇರೋದಿಲ್ಲ. ಆದ್ರಿಂದ ಪ್ರೀತಿ ದೇವರ ಮಕ್ಕಳೇ, ನೀವು ಯಾವಾಗಲೂ ಕೂಡ ದೇವರನ್ನೇ ಆತುಕೊಳ್ಳಬೇಕು, ದೇವರ ಮೇಲೆ ನಂಬಿಕೆಯುಳ್ಳವರಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತರನ್ನು ಮಾತ್ರವೇ ಆತುಕೊಳ್ಳುವ ವ್ಯಕ್ತಿಯಾಗಿ ನಿನ್ನ ಜೀವಿತದಲ್ಲಿ ನಾವು ಜೀವಿಸಬೇಕು. ನೋಡ್ರಿ, ದಾವೀದರ ಜೀವಿತದಲ್ಲಿ ಆತನು ಹುಟ್ಟಿನಿಂದ ಸಾಯುವವರೆಗೆ ಆತನು ದೇವರನ್ನೇ ಆತುಕೊಂಡಿದ್ದನು, ದೇವರ ಮೇಲೆ ಭರವಸೆ ಇಟ್ಟನು, ದೇವರೇ ಅವನಿಗೆ ಜಯವನ್ನು ಕೊಡ್ತಾ ಇದ್ದನು. ದೇವರು ಯಾವಾಗಲೂ ದಾವೀದನ ಜೊತೆ ಇದ್ದನು. ದೇವನು ಯಾವಾಗಲೂ ಸಹ ದಾವೀದನ ಆಶೀರ್ವಾದ ಮಾಡ್ತಾನೆ ಇದ್ರು. ಹೌದು ಪ್ರೀತಿ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದ ಹೊಂದಬೇಕಾದ್ರೆ ನೀವು ದೇವರನ್ನ ಹಾತುಕೊಳ್ಳಬೇಕು. ಮನುಷ್ಯರನ್ನ ಹಾತುಕೊಳ್ಳುವುದು ಬಿಟ್ಟು ಬಿಡ್ರಿ, ಮಾನವರನ್ನ ನೆಚ್ಚುವುದ ಬಿಟ್ಟು ಬಿಡ್ರಿ, ಯಾವುದೇ ಮನುಷ್ಯ ಜನ್ಮದವರನ್ನ ನೀವು ನಂಬಿಕೆ ಇಡುವುದನ್ನು ಬಿಟ್ಟು ಬಿಡ್ರಿ. ಹೆಚ್ಚಾಗಿ ಯಾರನ್ನು ಸಹ ಪ್ರೀತಿಸಬೇಡ್ರಿ. ಮನುಷ್ಯರನ್ನೇ ಆಗಿರ್ಲಿ, ನಿಮ್ಮ ಪ್ರೀತಿ ಬಯಸುವಂತ ಯಾರೇ ಆಗಿರ್ಬೋದು, ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ಒಂದು ವೇಳೆ ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಅಥವಾ ನೀವು ನಂಬಿದ ವ್ಯಕ್ತಿಗಳಾಗಿರ್ಬೋದು, ಇದುವರೆಗೂ ನೀವು ಪ್ರೀತಿಸಿದಂತ ಹುಡುಗಿನಾಗಿರ್ಬೋದು, ಯಾರ ಮೇಲೂ ನೀವು ಹಾತ್ಕೊಳ್ಬೇಡ್ರಿ. ಯಾರ ಜೊತೆ ನೀವು ಅಟ್ಯಾಚ್ ಆಗ್ಬೇಡ್ರಿ. ದೇವರ ಜೊತೆ ಮಾತ್ರವೇ ಅಟ್ಯಾಚ್ ಆಗ್ಬೇಕು. ನಾವು ಹಾತ್ಕೊಳ್ಬೇಕಾಗಿರೋದು ದೇವರ ಜೊತೆ ಮಾತ್ರ. ಅಂದ್ರೆ ಯೇಸುವಿನೊಟ್ಟಿಗೆ ಜೋಡಾಕಬೇಕು, ಯೇಸುವಿನೊಟ್ಟಿಗೆ ಸಂಬಂಧ ಬೆಳೆಸ್ಕೊಳ್ಬೇಕು. ಆದ್ರಿಂದ ಆ ರೀತಿಯಲ್ಲಿ ನಾವು ಇರೋದಾದ್ರೆ, ಯೇಸುವಿನೊಟ್ಟಿಗೆ ನಾವು ಸಂಬಂಧ, ನಿಕಟವಾದ ಸಂಬಂಧವನ್ನು ಬೆಳೆಸ್ಕೊಳ್ಳುವಾಗ ದೇವರು ನಮ್ಮನ್ನ ಉದ್ಧಾರ ಮಾಡುವವನಾಗಿ, ನಮ್ಮ ಜೊತೆಯಲ್ಲಿ ನಿಲ್ಲುವವನಾಗಿರ್ತಾನೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲವನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತರು ಮಹಾಪರಿಶುದ್ಧನ ತಂದೆಯ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಕರ್ತನೆ, ಈ ವಾಕ್ಯವನ್ನು ಕೇಳುವಂತ ನನ್ನ ಮುದ್ದು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯವನ್ನು ಕೇಳುವಂತ ಮಕ್ಕಳು ಸ್ವಾಮಿ, ಈ ವಾಕ್ಯದ ಪ್ರಕಾರ ನಿಲ್ಲುವಂತೆ ದೇವರ ನಿನ್ನನ್ನೇ ಆತುಕೊಳ್ಳುವ ಹಾಗೆ, ಯೇಸುವನ್ನು ಮಾತ್ರವೇ ಆತುಕೊಳ್ಳುವ ಮಕ್ಕಳಾಗಿ ನನ್ನನ್ನು ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರನ್ನ ಮಾರ್ಪಡಿಸರೆಂಬುದಾಗಿ ಪ್ರಾರ್ಥಿಸ್ತಾ, ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತವ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.